ಜೈ ಜಿನೇಂದ್ರ. ಇಂದು ನಾವು ನಮೋಕಾರ ಮಹಾಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಮಹಿಮೆಯನ್ನು ಒಂದು ಸಣ್ಣ ಕಥೆಯಿಂದ ಪ್ರಾರಂಭಿಸೋಣ. ರಾಜಪುರಿ ಎಂಬ ಊರಿನಲ್ಲಿ ಕೆಲವು ಜನಗಳು ಸೇರಿ ಯಜ್ಞವನ್ನು ಮಾಡುತ್ತಿದ್ದರು. ಅಷ್ಟರಲ್ಲಿ ಹಸಿವಿನಿಂದ ಬಳಲಿದ್ದ ಒಂದು ನಾಯಿಯು ಬಂದು ಯಜ್ಞದ ಬಳಿ ಇಟ್ಟಿದ್ದ ತಿಂಡಿಗಳನ್ನು ತಿನ್ನಲು ಪ್ರಾರಂಭಿಸಿತು. ಇದನ್ನು ಕಂಡು ಅಲ್ಲಿದ್ದ ಜನಗಳು ಬಹಳ ಕೋಪಗೊಂಡು ಆ ನಾಯಿಯನ್ನು ಹೊಡೆದು ಬಹಳವಾಗಿ ಹಿಂಸಿಸಿದರು. ಇದರಿಂದ ನಾಯಿಗೆ ಬಹಳ ಪೆಟ್ಟಾಗಿ ಇನ್ನೇನು ಸಾಯುವ ಸ್ಥಿತಿ ತಲುಪಿತ್ತು. ಅದೇ ಸಮಯದಲ್ಲಿ ಅಲ್ಲಿ ನಡೆದುಕೊಂಡು ಬರುತ್ತಿದ್ದ ಜೀವಂಧರ ಕುಮಾರರು ಈ ನಾಯಿಯನ್ನು ಕಂಡು ದುಃಖಿತರಾಗಿ ಅದರ ಮೇಲೆ ಕರುಣೆಯನ್ನು ತೋರಿದರು. ಇದರ ಸಾವು ಸನ್ನಿಹಿತವಾಗಿದೆ ಎಂದು ಅರಿತು ಅದರ ಕಿವಿಯಲ್ಲಿ ನಮೋಕಾರ ಮಂತ್ರವನ್ನು ಹೇಳಿದರು. ನಮೋಕಾರ ಮಂತ್ರವನ್ನು ಕೇಳುತ್ತಾ ಶಾಂತಿಯಿಂದ ಆ ನಾಯಿಯು ತನ್ನ ಪ್ರಾಣತ್ಯಾಗ ಮಾಡಿತು. ಕೂಡಲೇ ಆ ನಾಯಿಯ ಜೀವವು ಸ್ವರ್ಗದಲ್ಲಿ ಸುದರ್ಶನೆಂಬ ದೇವನಾಗಿ ಹುಟ್ಟಿತು. ಸುದರ್ಶನ ದೇವನು ತನ್ನ ಹಿಂದಿನ ಜನ್ಮದ ನೆನಪಾಗಿ ಕೂಡಲೇ ಜೀವಂಧರ ಕುಮಾರರ ಹತ್ತಿರ ಬಂದು ಅವರಿಗೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿದನು. ನೋಡಿದಿರಾ ನಮೋಕಾರ ಮಂತ್ರದ ಮಹಿಮೆಯನ್ನು? ಬನ್ನಿ ಈ ಮಹಾಮಂತ್ರದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಇದನ್ನು ಬರೆದವರು ಯಾರು? ಇದನ್ನು ಯಾರೂ ಸಹ ಬರೆದಿಲ್ಲ. ಅನಾದಿ ಕಾಲದಿಂದ ಇದೆ ಮತ್ತು ಅನಂತ ಕಾಲದವರೆಗೂ ಇರುತ್ತದೆ. ಇದು ಪ್ರಾಕೃತ ಭಾಷೆಯ ಮಂತ್ರವಾಗಿದೆ. ಪಂಚ ಪರಮೇಷ್ಠಿಗಳಿಗೆ ಸ್ವರ್ಗಾದಿ ದೇವತೆಗಳು ಸುರೇಂದ್ರರು ಮತ್ತು ನರೇಂದ್ರರೇ ಮೊದಲಾಗಿ ಎಲ್ಲರೂ ನಮಸ್ಕರಿಸುತ್ತಾರೆ. ಅರಿಹಂತ ಭಗವಾನರು ಸಮಶರಣದಲ್ಲಿ ವಿರಾಜಮಾನರಾಗಿರುತ್ತಾರೆ. ಪ್ರಸ್ತುತ ಕಾಲದಲ್ಲಿ ನಾವಿರುವ ಭರತ ಕ್ಷೇತ್ರದಲ್ಲಿ ಅರಿಹಂತರು ಇಲ್ಲ. ನಮ್ಮ ಕೊನೆಯ ಅರಿಹಂತರು ಶ್ರೀ ಭಗವಾನ್ ಮಹಾವೀರರು. ಅರಿಹಂತರು 8 ಕರ್ಮಗಳಲ್ಲಿ 4 ಘಾತಿ ಕರ್ಮಗಳನ್ನು ನಷ್ಟಗೊಳಿಸಿರುತ್ತಾರೆ. 18 ದೋಷಗಳಿಂದ ರಹಿತರಾಗಿರುತ್ತಾರೆ. ಕೇವಲ ಜ್ಞಾನಿಗಳಾಗಿರುತ್ತಾರೆ. ಸಿದ್ಧ ಭಗವಾನರು ಎಲ್ಲಾ 8 ತರದ ಕರ್ಮಗಳನ್ನು ನಷ್ಟಗೊಳಿಸಿದವರಾಗಿರುತ್ತಾರೆ. ಇವರು ಮೋಕ್ಷದಲ್ಲಿ ವಿರಾಜಮಾನರಾಗಿರುತ್ತಾರೆ ಮತ್ತೆ ಇಂದಿಗೂ ಈ ಸಂಸಾರಕ್ಕೆ ಹಿಂದಿರುಗಿ ಬರುವುದಿಲ್ಲ. ಇವರು ದೇಹರಹಿತರಾದ ಶುದ್ಧ ಆತ್ಮರಾಗಿರುತ್ತಾರೆ. ಆಚಾರ್ಯರು ಚತುರ್ವಿಧ ಸಂಘದ ನಾಯಕರಾಗಿರುತ್ತಾರೆ. ರತ್ನತ್ರಯ ಧಾರಕರಾಗಿ ಪಂಚಾಚಾರವನ್ನು ಪಾಲಿಸುವುದರ ಜೊತೆಗೆ ತಮ್ಮ ಸಂಘದ ಅನ್ಯ ಮುನಿಗಳಿಗೂ ಸಹ ಅದನ್ನು ಪರಿಪಾಲನೆ ಮಾಡುವಂತೆ ಶಿಕ್ಷಣ ಮಾರ್ಗದರ್ಶನ ಮಾಡುತ್ತಾರೆ. 36 ಮೂಲ ಗುಣಗಳ ಧಾರಕರಾಗಿರುತ್ತಾರೆ. ಉಪಾಧ್ಯಾಯರು ರತ್ನತ್ರಯಧಾರಿಗಳಾಗಿರುವುದಲ್ಲದೆ ಸಂಘದ ಶಿಷ್ಯ ಮುನಿಗಳಿಗೆ ಸ್ವಾಧ್ಯಾಯ ಉಪದೇಶವನ್ನು ನೀಡುತ್ತಾರೆ. ಸಾಧು ಪರಮೇಷ್ಠಿಗಳು ಸಹ ರತ್ನತ್ರಯಧಾರಕರಾಗಿ ಆತ್ಮ
ಆತ್ಮಚಿಂತನೆ ಮತ್ತು ಸಾಧನೆಯಲ್ಲಿ ಲೀನರಾಗಿರುತ್ತಾರೆ. ಎಲ್ಲ ರೀತಿಯ ಪರಿಗ್ರಹಗಳಿಂದ ರಹಿತರಾಗಿರುತ್ತಾರೆ. ಇವರು 28 ಮೂಲ ಗುಣಗಳ ಪಾಲನೆ ಮಾಡುತ್ತಾರೆ. ಆಚಾರ್ಯ, ಉಪಾಧ್ಯಾಯ ಮತ್ತು ಸಾಧು ಪರಮೇಷ್ಠಿಗಳು ದಿಗಂಬರ ಮುನಿ ಧರ್ಮವನ್ನು ಪಾಲನೆ ಮಾಡುತ್ತಾ ಕೇವಲ ಪಿಂಚಿ ಮತ್ತು ಕಮಂಡಲವನ್ನು ಮಾತ್ರ ಹೊಂದಿರುತ್ತಾರೆ. ಸಂಯಮ ಪಾಲನೆಗಾಗಿ ಹೀಗೆ ಪಂಚ ಪರಮೇಷ್ಠಿಗಳ ಸ್ವರೂಪವನ್ನು ತಿಳಿದುಕೊಂಡೆವು. ಧನ್ಯವಾದಗಳು. ಜೈ ಜಿನೇಂದ್ರ.